ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೌರಿ ಆಫೀಸಿಗೆ ಹೋಗಿದ್ಲು, ಆದರೆ ಅಲ್ಲಿ ವಿಕ್ರಮ್ ಗೌರಿಗೂ ಬರೀ ವಾದಗಳು ವಿವಾದಗಳೇ ಇವೇ ನಡೀತಾ ಇರ್ತವೆ. ಯಾವಾಗ ನೋಡಿದ್ರು ಕಿತ್ತಾಡ್ತಾನೆ ಇರ್ತಾರೆ. ಇವಳು ಒಂದು ಡಿಸೈನ್ ಮಾಡಿರ್ತಾಳೆ, ಅದನ್ನು ತೊಗೊಂಡೋಗಿ ಕೊಡೋಕ್ಕೆ ಹೋಗ್ತಾಳೆ, ಅವನು ತೆಗೆದು ಅವ್ರದ್ದು ಎಸ್ದು ಬಿಡ್ತಾನೆ. ಇದೇನು ಮಕ್ಕಳಾಟನ, ನೀನು ಬಂದರೆ ಮಾಡಬೇಕು, ಬರಲಿಲ್ಲ ಸುಮ್ಮನಿರಬೇಕು, ಇದನ್ನೆಲ್ಲ ಏನಕ್ಕೆ ಮಾಡ್ಕೊಂಡು ಬಂದೆ ಅಂತೇಳ್ಬಿಟ್ಟು. ಅದಕ್ಕೆ ಅವಳಿಗೂ ಕೋಪ ಬರುತ್ತೆ. ಸರಿ ನಾನು ಹೊರಡ್ತೀನಿ ಅಂತ ಬರ್ತಾಳೆ. ಅವಳು ನಡ್ಕೊಂಡು ಹೋಗೋದು ಬೇಡ, ಪುಣ್ಯವತಿ ಬಾ ಕಾರಲ್ಲಿ ಹೋಗೋಣ ಅಂತ ಕರಿತಾನೆ. ಅದಕ್ಕೆ ನಾನು ಬರಲ್ಲ, ನಾನು ಆಟೋದಲ್ಲೇ ಹೋಗ್ತೀನಿ ಅಂತ ಹೊರಡ್ತಾಳೆ. ಆವಾಗ ಎಷ್ಟು ಕರೆದ್ರೂ ಅವಳು ಕಾರಲ್ಲಿ ಬರಲ್ಲ, ಆಟೋದಲ್ಲೇ ಹೋಗ್ತೀನಿ ಅಂತ ಹಠ ಮಾಡ್ತಾಳೆ. ಆಟೋ ಅಲ್ಲಿಗೆ ಬರುತ್ತೆ. ಮೇಡಮ್ ಬನ್ನಿ, ಮೀಟ್ರ್ ಹಾಕಿದ್ದೀನಿ ಅಂತಾನೆ. ಹಂಗಾಗಿ ಅವರು ಅಲ್ಲಿ ಕಿತ್ತಾಡ್ತಿರ್ತಾರೆ. ಈ ಕಡೆ ಬಂದು ಇವಳು ಚಿನ್ನು ಎಕ್ಸಸೈಸ್ ಮಾಡುವಾಗ ಯಾರಿಗೋ ಹೊಡೆದು ಇವಳು ಹೋಗಿ ಜೈಲಲ್ಲಿ ಕೂತಿದ್ದಾಳೆ ಇವಾಗ. ಹಂಗಾಗ್ಬಿಟ್ಟು ಏಟಾಗಿದೆ, ಹಂಗಾಗಿ ಜೈಲಲ್ಲಿ ಹೋಗಿ ಕೂತ್ಕೊಂಡಿದ್ದಾಳೆ. ಪೊಲೀಸ್ ಬಂದು ಬೈತಾ ಇದ್ದಾನೆ, ಗಂಡಸರು ಈ ರೀತಿ ಎಲ್ಲ ಮಾಡ್ತಾಯಿದ್ರು, ನೀನೇ ನಮ್ಮ ಹುಡುಗಿಯಾಗಿ ಈ ಥರ ಎಲ್ಲ ಮಾಡಿಯಲ್ಲ, ನೀ ಇದು ಸೋಬೆ ಥರ ಅಂತ ಕೆಲಸನ ಮಾಡಿರೋದು ನೀನು ಅಂತ ಅಂತ ಹೇಳ್ತಾರೆ. ಆವಾಗ ಏನು ಮಾತಾಡಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಮೇಲೆ ಅವ್ರ ಅಪ್ಪ ಅಮ್ಮ ಪಾಪ ಹೊರಗಡೆ ಬಂದು ಬೆಳಗ್ಗೆಯಿಂದ ಕಾಯ್ತಾನೇ ಇದ್ದಾರೆ. ನೈಟ್ ಆಗಿಬಿಟ್ಟಿದೆ ಇವಾಗ. ನೈಟು ಹೆಣ್ಮಕ್ಳನ್ನ ಆಚೆ ಹೇಗೆ ಬಿಡೋದು ಟೇಷನ್ನಲ್ಲಿ ಅಂತ ಹೇಳ್ಬಿಟ್ಟು, ಸರ್ ಬೆಳಗ್ಗೆ ನಾನು ಕರ್ಕೊಬಂದು ಬಿಡ್ತೀನಿ ಸರ್, ಮಗಳು ಕಳಿಸಿ ಅಂತ ಎಲ್ಲ ಕೇಳ್ಕೊಂಡ್ರು ಕಳಿಸೋದಿಲ್ಲ. ತುಂಬಾ ಬೈಕೊಂಡು ಸುಮ್ಮನಾಗ್ತಾರೆ. ಆಮೇಲೆ ಒಬ್ಬಳು ಲೇಡಿ ಪೊಲೀಸು ಅಲ್ಲಿ ಹೋಗ್ತಾ ಇರ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಅಪ್ಪ ಅಮ್ಮ ನೋಡಿ ಬೆಳಗ್ಗೆಯಿಂದ ಇಲ್ಲಿ ಕಾಯ್ಕೊಂಡು ಕೂತಿದ್ದಾರೆ, ಮಗಳು ಈ ಕೆಲಸ ಮಾಡಿದ್ಲಲ್ಲ ಅಂತೇಳ್ಬಿಟ್ಟು, ಹೆಣ್ಮಗಳು ಬೇರೆ ಅಂತೇಳ್ಬಿಟ್ಟು ಹೇಗೆ ಬಿಡೋದು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಆದರೆ ಅವಳು ಪೊಲೀಸ್ ಆ ಕಡೆ ಬರ್ತಾಳೆ. ಒಬ್ಬಳು ಪೊಲೀಸಿಗೆ ಹೇಳ್ತಾಳೆ, ಮಗಳು ಚಿನ್ನು, ನಮ್ಮ ಅಪ್ಪ ಅಮ್ಮನ ದಯವಿಟ್ಟು ಮನೆಗೆ ಹೋಗೋಕ್ಕೆ ಹೇಳಿ, ಪಾಪ ಸೊಳ್ಳೆ ಕಚ್ಚುತ್ತವೆ, ಚಳಿಲಿ ಕೂತಿದ್ದಾರೆ, ಅವ್ರಿಗೆ ಮನೇಲಿ ಹೋಗೋಕ್ಕೆ ಹೇಳಿ ಅಂತ ಹೇಳ್ತಾಳೆ. ಇವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲ ಇನ್ನು. ಪಾಪ ಗೊತ್ತಿದ್ದರೆ ಇವನೇ ವಿಕ್ರಮನೇ ಬಿಡಿಸ್ಬಿಡ್ತಾ ಇದ್ದ ಇಷ್ಟೊತ್ತಿಗಾಗಲೇ ಫೋನ್ ಮಾಡಿ. ಅವನಿಗೆ ವಿಷಯನೇ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಇವರು ಮನೇಲಿ ಹೋಗಿ ಅಡುಗೆ ಮಾಡ್ಕೊಳ್ಳೋದು ಅಂತೇಳಿ, ಅವಳು ಫಸ್ಟೇ ಹೋಗಿರ್ತಾಳೆ ಆಟೋದಲ್ಲಿ, ಇವನು ಕಾರ್ ತಗೊಂಡು ಹೋಗ್ತಾನೆ. ಅಲ್ಲಿ ಕಿತ್ತಾಡ್ಕೊಂಡಿರ್ತಾರಲ್ಲ, ಹಂಗಾಗಿ ಇಲ್ಲಿ ಅವಳು ಬೇರೆ ಅಡುಗೆ, ಇವನು ಬೇರೆ ಹಂಗಾಗಿ ಬೇರೆ ಬೇರೆ ಅಡುಗೆ ಮಾಡ್ಕೊಳ್ಳೋದ್ರಿಂದ ಇವನು ಬ್ರೆಡ್ ಇದೆ, ಬ್ರೆಡ್ಡು ಟೋಸ್ಟ್ ಮಾಡ್ಕೊಳ್ತೀನಿ ಅಂತೇಳ್ಬಿಟ್ಟು ಆಮ್ಲೆಟು ಹಾಕ್ಕೊಂಡು ಒಂದು 3-4 ಮೊಟ್ಟೆ ಹಾಕ್ಕೊಂಡು ಅದಕ್ಕೆ 2 ಸ್ಲೈಸ್ ಬ್ರೆಡ್ ಹಾಕಿ ಅದನ್ನು ಮುಚ್ಚೋಕ್ಕಿಂತ ಮೊದಲೇ ಇವನು ಪುರಾಣ ಹೊಡಿತಾ ಕೂತ್ಕೋತಾನೆ ಅವಳ ಜೊತೆ ಜಗಳ ಕಾಯ್ಕೊಂಡು. ಹಾಗಾಗಿ ಅದೆಲ್ಲ ಸೀದು ಹೋಗ್ಬಿಡುತ್ತೆ, ಫುಲ್ಲು ಸೀದೋಗಿದೆ, ಏನು ಸಿಗೋದೇ ಇಲ್ಲ ತಿನ್ನೋಕ್ಕೆ, ಆ ಥರ ಆಗೋಗಿದೆ, ಕರ್ಕಲಾಗಿ ಹೋಗಿದೆ. ಆಮೇಲೆ ಅವಳು ಬೆಂಡೆಕಾಯಿ ಸಾರು, ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಅನ್ನ ಸಾರು ಎಲ್ಲ ಮಾಡಿಕೊಂಡು ಅವಳು ಒಂದು ಕಡೆ ಊಟಕ್ಕೆ ಕೂತ್ಕೊಳ್ಳೋದು, ಇವನು ಒಂದು ಕಡೆ ಅದನ್ನು ತಿನ್ನೋಕ್ಕೆ ಕೂರೋದು, ಆಗಲ್ಲ ತಿನ್ನೋದಕ್ಕೆ. ಆಮೇಲೆ ಅವಳು ಉಪ್ಪಣ್ಣ ಅಂತ ಮಾತಾಡೋದು, ಬೆಂಡೆಕಾಯಿ ಅಣ್ಣ ಅಂತ ಮಾತಾಡೋದು, ಏನೇನು ಹಾಕ್ತಾರೆ ಅದೆಲ್ಲ ಹಾಕ್ಕೊಂಡು ಗೊತ್ತಿದ್ರೆ ತಾನೇ ತಿನ್ನೋಕ್ಕೆ, ಮಾಡೋಕ್ಕೆ ಗೊತ್ತಿರಬೇಕು ಅಂತ. ಅಯ್ಯೋ ಹೆಂಗಸ್ರೇ ಎಲ್ಲ ಮಾಡೋದು, ನಳಮಹಾರಾಜ ಮಾಡಿಲ್ವಾ, ಅವನು ಗಂಡಸಲ್ವಾ, ಭೀಮಸೇನ ಅವನು ಗಂಡಸಲ್ವಾ, ಅವರೆಲ್ಲ ಅಡುಗೆ ಮಾಡಿದ್ದೆ ತಾನೇ, ಏನು ಹೆಂಗಸ್ರ ಪ್ರಸಿದ್ಧಿ ಆಗಿರೋದು ಅಡುಗೆ ಮಾಡಿ, ಗಂಡಸರೇ ಪ್ರಸಿದ್ಧಿ ಆಗಿರೋದು ಅಡುಗೆ ಮಾಡಿ ಅಂತೆಲ್ಲ ಇವನು ಹೊಗಳ್ಕೊಳ್ಳೋದು. ಅವಳು ಆಯಿತು ಮಾಡ್ಕೊಂಡು ತಿನ್ನಲಿ ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ಅಷ್ಟೊತ್ತಿಗೆ ಬ್ರೆಡ್ಡೆಲ್ಲ ಸೀದೋಗ್ಬಿಡುತ್ತೆ. ಈ ಕಡೆ ಬಂದು ಇವಳು ಜೈಲಲ್ಲಿ ಕೂತ್ಕೊಂಡಿರ್ತಾಳೆ, ಲಾಕಪ್ಪಲ್ಲಿ ಹಾಕಿರ್ತಾರೆ, ಕೂತಿರ್ತಾಳೆ. ಆ ಕಡೆಯಿಂದ ಒಬ್ಬಳು ಲೇಡಿ ಪೊಲೀಸ್ ಬರ್ತಾಳೆ. ಅವಳಿಗೆ ಹೇಳ್ತಾಳೆ, ನಮ್ಮ ಅಪ್ಪ ಅಮ್ಮ ಕತ್ಲೆಯಲ್ಲಿ ಕೂತಿದ್ದಾರೆ, ಸೊಳ್ಳೆ ಕಚ್ತವೆ, ಮನೆಗೆ ಹೋಗೋಕ್ಕೆ ಹೇಳಿ ಮೇಡಮ್, ದಯವಿಟ್ಟು ಕೈ ಮುಗಿತೀನಿ, ಮನೆಗೆ ಹೋಗೋಕ್ಕೆ ಹೇಳಿ ಮೇಡಮ್ ಅಂತ ಹೇಳ್ತಾಳೆ. ಆವಾಗ ಮುಖ ನೋಡಿಕೊಂಡು ಸಿಡಿಸ್ಕೊಂಡು ಹೋಗಿರ್ತಾಳೆ, ಏನು ಮಾತಾಡಲ್ಲ. ಅಲ್ಲಿ ಹೋಗ್ಬಿಟ್ಟು ಆಚೆ ಕಡೆ, ಮೇಡಮ್ ನಮ್ಮ ಮಗಳನ್ನ ಬಿಟ್ಟು ಕಳಿಸಿ, ಬೆಳಗ್ಗೆ ಕರ್ಕೊಬಂದುಬಿಡ್ತೀವಿ ಅಂದರೆ, ಹಂಗೆ ಬಿಟ್ಟು ಕಳ್ಸೋಕ್ಕಾಗಲ್ಲ ಅಂತ, ಕೈ ಮುಗಿತೀನಿ ಮೇಡಮ್, ಮತ್ತು ಹೆಣ್ಮಗಳು ಜೈಲಲ್ಲಿದ್ದರೆ ಅವಳು ಭವಿಷ್ಯ ಹಾಳಾಗೋಗುತ್ತೆ, ಜನ ನೋಡಿದವ್ರು ಏನು ಅನ್ಕೋತಾರೆ, ಈ ಹುಡುಗಿ ಟೇಷನಲ್ಲಿ ಹೋಗಿ ಕೂತಿತ್ತು ಅಂದರೆ ಅವಳು ಮದುವೆ ಮಾಡೋದು ಹೇಗೆ ನಾವು, ಕಳಿಸಿ ಮೇಡಮ್ ಅಂತ. ಹಂಗೆ ಕಳ್ಸೋಕ್ಕಾಗಲ್ಲ,
ಈ ಮೇಲಧಿಕಾರಿಗಳಿಂದ ಏನಾದರೂ ಒಂದು ಫೋನ್ ಮಾಡಿಸಿ ಆವಾಗ ಬಿಟ್ಟರು ಬಿಡ್ಬೋದು ಅಂತ ಹೇಳ್ತಾರೆ. ಹೌದಾ, ಹಂಗೆ ಮಾಡಿಸೋದು ಯಾರ ಹತ್ರ ಮಾಡಿಸೋದು ಅಂತ ಪಾಪ ಇವರು ಯೋಚನೆಗೆ ಈಡಾಗ್ತಾರೆ. ಯೋಚನೆ ಮಾಡ್ಕೊಂಡು ಕೂತ್ಕೋತಾರೆ. ಇಲ್ಲ ಅಂದರೆ ನಿಮ್ಮ ಮಗಳನ್ನ FIR ಹಾಕಿ ಫಿಟ್ ಮಾಡಿಬಿಡ್ತಾರೆ. ಅದ್ರ ಬದಲು ಬೇಗ ಯಾರ ಹತ್ರನಾರು ಫೋನ್ ಮಾಡಿಸಿ ಅಥವಾ ಯಾರನ್ನಾರು ಇನ್ಫ್ಲೂಯೆನ್ಸ್ ಮಾಡಿಸಿ ಅಂತ ಹೇಳ್ತಾಳೆ ಲೇಡಿ ಪೊಲೀಸು. ಆವಾಗ ಇವರಿಗೆ ಅಲ್ಲಿವರೆಗೆ ಏನೂ ತಲೆಗೆ ಹೋಗಿರಲ್ಲ. ಏನೋ ಮಗಳನ್ನ ಸ್ವಲ್ಪ ಹೊತ್ತು ಇಟ್ಕೊಂಡು ಬಿಟ್ಟು ಕಳಿಸ್ತಾರೆ ಅಂದ್ಕೊಬಿಟ್ಟಿದ್ರು. ಬಿಟ್ಟು ಕಳಿಸೋ ಅಂಥ ಚಾನ್ಸೇ ಇಲ್ಲ. ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಲಾಕಪ್ಪಿಗೆ, ಬಿಟ್ಟು ಕಳಿಸಲ್ಲ. ಇವರಿಗೆ ಪಾಪ ಗೌರಿಗೂ ವಿಷಯ ಗೊತ್ತಿಲ್ಲ, ಗೌರಿ ಗಂಡಿಗೂ ಗೊತ್ತಿಲ್ಲ ವಿಷಯ. ಗೊತ್ತಿದ್ದರೆ ಅವ್ರು ಆಗಲೇ ಹೋಗಿ ಬಿಡಿಸ್ಕೊಬಂದಿರೋರು, ಗೊತ್ತೇ ಇಲ್ಲ. ಇಲ್ಲಿ ಅಡುಗೆ ಮಾಡೋದ್ರಲ್ಲಿ ಇವ್ರು ಕಿತ್ತಾಡ್ಕೋತಾ ಇದ್ದಾರೆ ಅಷ್ಟೊತ್ತಿಂದನೂ. ನಾನು ನೀನು ಅಂದ್ಕೊಂಡು. ಇವಳು ಊಟಕ್ಕೆ ಕೂತ್ಕೊಂಡಿದ್ದಾಳೆ. ಇವಳು ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಅನ್ನ ಸಾಂಬಾರು ಮಾಡಿಕೊಂಡು ಇವಳು ಊಟ ಮಾಡ್ತಿದ್ದಾಳೆ. ಅವನು ಸೀದೋಗಿರೋ ಬ್ರೆಡ್ ಟೋಸ್ಟನ್ನು ಇಟ್ಕೊಂಡು ಅದು ಒಂದು ಲೋಟ ನೀರು ಇಟ್ಕೊಂಡು ಮಾತಾಡ್ತಾ ಕೂತವನೆ. ಅದು ತಿನ್ನೋಕ್ಕಾಗಲಿಲ್ಲ. ಆವಾಗ ಭಿಕ್ಷುಕ ಬಂದ ಹೊರಗಡೆ. ಏನಾದರೂ ಇದ್ದರೆ ಹಾಕಿ ಅಂತೇಳಿ ಇವನೇನು ಮಾಡ್ದೆ, ತಗೊಂಡೋಗ್ಬಿಟ್ಟು ಅಷ್ಟನ್ನು ಹಾಕ್ಬಿಟ್ಟ. ಮತ್ತು ಅವಳು ಅಡುಗೆ ಮಾಡಿದ್ಲಲ್ಲ ಅಷ್ಟನ್ನು ತೊಗೊಂಡೋಗಿ ಹಾಕ್ಬಿಟ್ಟ. ಅಯ್ಯೋ, ನಿಮ್ಮ ಸಂತಾನ ಸಾವಿರಾಗಲಿ, ನೀವು ತುಂಬ ಚೆನ್ನಾಗಿ ಮುಂದಕ್ಕೆ ಬದುಕಿ ಬಾಳಿ ಅಂತೆಲ್ಲ ಆಶೀರ್ವಾದ ಮಾಡಿಬಿಡ್ತಾನೆ. ಹೌದಾ ಅಂತೇಳ್ಬಿಟ್ಟು ಎಲ್ಲ ತೊಗೊಂಡೋಗಿ ಹಾಕಿ ಬರ್ತಾರೆ ಇಬ್ಬರೂ. ಅವಳು ಹೋಗಿರ್ತಾಳೆ, ಹಾಕ್ಬಿಟ್ಟು ಬಂದು ಆಮೇಲೆ ಹೇಳ್ತಾಳೆ, ನೀವು ಉಪವಾಸ ಹೆಂಗ್ರಿ ಮಲಗ್ತೀರಾ, ಆಗಲ್ಲ ನಿಮಗೆ, ನೀವು ಫಸ್ಟೇ ಶುಗರ್ ಪೇಷೆಂಟು, ನೀವು ಊಟ ಮಾಡಿ ಅಡುಗೆ ಮಾಡ್ತೀನಿ ಅಂತ ಕೇಳ್ತಾಳೆ. ಅದಕ್ಕೆ ಯಾವ ಅಡುಗೆನೂ ಬೇಡ, ನಿನ್ನ ಅಡುಗೆನೇ ತಿನ್ನಲ್ಲ ನಾನು ಅಂತೇಳಿ ಅವನು ಜಂಬ ಮಾಡಿಕೊಂಡು ಬೇಡ ಬೇಡ ಅಂತಿರ್ತಾನೆ. ಆದರೆ ಅವಳು ಹೇಳೋವಷ್ಟೆಲ್ಲ ಹೇಳ್ತಾಳೆ, ಒಂದು ಸ್ವಲ್ಪ ಅನ್ನ ತಿಳಿಸೋರು ಮಾಡ್ತೀನಿ ಊಟ ಮಾಡಿ ಅಂತೇಳಿ. ಇಲ್ಲ ಬೇಡವೇ ಬೇಡ ನನಗೆ ಅಂತ ಇರ್ತಾನೆ. ಆಮೇಲೆ ಎಷ್ಟು ಹೇಳಿದ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ನು ಕೇಳೋದೇ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.